ಹಾಯ್ ಗಾಯ್ಸ್, ನಾನಿವತ್ತು ಹೊರಟಿದ್ದು ಹುಬ್ಳಿ ಶೋಗೆ. ಆನ್ ದ ವೇ ಹೋಗ್ತಾ ನನ್ನನ್ನು ಪಿಕಪ್ ಮಾಡ್ಕೊಂಡು ಹೋದ್ರು. ಈ ಸಲ ಟಿ ಟಿ ಮಾತ್ರ ಫುಲ್ ಇತ್ತು. ಸಿಂಗರ್ಸ್ ಕೂಡ ಇದ್ರು ಅದೇ ಟಿ ಟಿಯಲ್ಲಿ. ಈ ಒಂದು ಗಣೇಶ್ ಬಂದ್ರೆ ಸಾಕು, ಟಿ ಟಿಯಲ್ಲಿ ಜಾಗ ಕೂಡ ಇರುವುದಿಲ್ಲ. ಹೋಗ್ತಾ ಕುಮಟದಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ರು. ಒಂದು ಭರ್ಜರಿ ಮೀನೂಟ ಬ್ಯಾಟಿಂಗ್ ಮಾಡಿ ಆಮೇಲೆ ನಾವು ಹೊರಟ್ವಿ. ಹುಬ್ಳಿ ರೀಚ್ ಆಗೋ ತನಕ ನಾನು ಮಾತ್ರ ನಿದ್ದೆನೆ ಮಾಡಿದ್ದು. ನಾವು ರೀಚ್ ಆಗ್ತಾ ಸಂಜೆ 6 ಗಂಟೆ ಆಗಿತ್ತು. ಆಮೇಲೆ ಸ್ಟೇಜ್ ಎಲ್ಲ ನೋಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಲಿಕ್ಕಂತ ನಾವು ಹೊರಟ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಮತ್ತೆ ಬಂದ್ವಿ ಸ್ಟೇಜ್ ಕಡೆಗೆ. ಅಷ್ಟೊತ್ತಿಗೆ ಸಭಾ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಯಿತು. ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಮೊದಲನೇ ಡಾನ್ಸ್ಗೆ ರೆಡಿ ಆಗ್ಲಿಕ್ಕೆ ಹೇಳಿದ್ರು. ಕಾಸ್ಟ್ಯೂಮ್ ಎಲ್ಲ ಹಾಕಿ ನಾವು ಕೂಡ ರೆಡಿ ಆದ್ವಿ. ಫಸ್ಟ್ ಡ್ಯಾನ್ಸ್ ಆದಮೇಲೆ ಸೆಕೆಂಡ್ ಡ್ಯಾನ್ಸ್ಗೆ ರೆಡಿ ಆದ್ವಿ. ಅದು ಹಿಪ್ ಹಾಪ್ ಆಗಿತ್ತು. ಅದಾದಮೇಲೆ ಆರ್ಕೆಸ್ಟ್ರಾಕ್ಕೆ ಕ್ರೌಡ್ ಜೊತೆ ನಾವು ಕೂಡ ಸ್ವಲ್ಪ ಹೊತ್ತು ಡಾನ್ಸ್ ಮಾಡಿದ್ವಿ. 12 ಗಂಟೆ ತನಕ ಮಾತ್ರ ಪರ್ಮಿಷನ್ ಇದ್ದಿದ್ದು. 12 ಗಂಟೆ ಪೊಲೀಸ್ ಕೂಡ ಬಂದರು. ಅದಾದಮೇಲೆ ಲಾಸ್ಟ್ ಇದ್ದೊಂದು ಡಾನ್ಸ್ ಮುಗಿಸಿದ್ವಿ. ಆಮೇಲೆ ನಾವು ಹೊರಟ್ವಿ ವಾಪಸ್. ಉಡುಪಿಯಲ್ಲಿ ಇವರು ಇಳ್ಕೊಂಡು ಕಾರ್ಕಳಕ್ಕೆ ಹೊರಟರು. ನಾನು ಅದೇ ಟಿ ಟಿಯಲ್ಲಿ ಮನೆಗೆ ಹೊರಟೆ. ಮನೆಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಹೊರಟೆ ಇನ್ನೊಂದು ಇವೆಂಟ್ಗೆ. ಇದ್ದಿದ್ದು ಸಾಗರದಲ್ಲಿ. ಕಾರ್ಕಳ ಡಾನ್ಸ್ ಸ್ಟುಡಿಯೋಗೆ ರೀಚ್ ಆಗಿ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿದ್ವಿ. ಅದಾದಮೇಲೆ ಟಿ ಟಿ ಕೂಡ ಬಂತು. ಆಮೇಲೆ ನಾವು ಹೊರಟ್ವಿ. ಹೋಗ್ತಾ ನಾನು ಸ್ವಲ್ಪ ನಿದ್ದೆ ಮಾಡಿದೆ. ನಾವು ರೀಚ್ ಆಗ್ತಾ ಸಂಜೆ 7 ಗಂಟೆ ಆಗಿತ್ತು. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು. ಅಷ್ಟೊತ್ತಲ್ಲಿ ನಾವು ಕೂಡ ಕಾಸ್ಟ್ಯೂಮ್ ಎಲ್ಲ ಹಾಕಿ ರೆಡಿ ಆದ್ವಿ. ಮೊದಲನೇ ಡ್ಯಾನ್ಸ್ ಗಣಪತಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಸೆಕೆಂಡ್ ಡಾನ್ಸ್ ರಾವಣ ಆಗಿತ್ತು. ಅದಕ್ಕೆ ಕೂಡ ಕಾಸ್ಟ್ಯೂಮ್ ಎಲ್ಲ ಹಾಕಿ ನಾವು ರೆಡಿ ಆದ್ವಿ. ಒಂದೆರಡು ಸಾಂಗ್ಸ್ ಆದ್ಮೇಲೆ ಡಾನ್ಸ್ ಮಾಡ್ಲಿಕ್ಕೆ ಹೇಳಿದ್ರು. ಶಕ್ತಿಶಾಲಿಯಾದ ರಥವನ್ನು ಶ್ರೀರಾಮನಿಗೆ ಕಳುಹಿಸಿದ. ರಾಮ, ನೀನು ಎಷ್ಟೇ ಪ್ರಯತ್ನಿಸಿದರೂ ನನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ. ನಾನು ಅಮರತ್ವವನ್ನು ಪಡೆದು ಅಮರನಾಗಿದ್ದೇನೆ. ಅದಾದಮೇಲೆ ಒಂದು ಜಾದು ಶೋ ಕೂಡ ಇತ್ತು. ಅದನ್ನು ಸ್ವಲ್ಪ ಹೊತ್ತು ನೋಡಿದ್ವಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ದಂಪ್ ಅವರೇ ಹಿಪ್ ಹಾಪ್ ಡಾನ್ಸ್ಗೆ ನಾವು ರೆಡಿ ಆದ್ವಿ.
ಅದು ಮುಗಿದ ಮೇಲೆ ನಾಗರಾಜ್ ಸರ್ ಯಾರು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಬೇಡಿ ಅಂತ ಹೇಳಿ ನನ್ನ ಹತ್ರ ಇನ್ನೊಮ್ಮೆ ಸ್ಕಿಪ್ಪಿಂಗ್ ಇದ್ದು ಫ್ಲಿಪ್ಪನ್ನು ಮಾಡಿಸಿದ್ರು. ಇದು ಕೊನೆಯದು ಡ್ಯಾನ್ಸ್ ಆಗಿತ್ತು ಎಂಟರ್ಟೈನ್ಮೆಂಟ್ಗಾಗಿ. ನಮ್ಮ ಒಬ್ಬರು ಟೀಮ್ ಮೆಂಬರ್ ಕೆಲಸದ ಮೇಲೆ ಹೊರ ರಾಜ್ಯಕ್ಕೆ ಹೋಗೋದ್ರಿಂದ ಅವರಿಗೊಂದು ಸಣ್ಣ ಬೀಳ್ಕೊಡುಗೆಯನ್ನು ಮಾಡಿ ಅಲ್ಲಿಂದ ನಾವು ಹೊರಟ್ವಿ. ಹೋಗ್ತಾ ಟಿ ಡ್ರೈವರ್ ಲೇಸರ್ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು. ಅದಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಕ್ಲಬ್ಬಲ್ಲೆಲ್ಲ ಇದ್ದಾಗೆ ಇತ್ತು. ಯಾರಿಗಾದ್ರೂ ಟಿ ಬೇಕಿದ್ರೆ ಬುಕ್ ಮಾಡ್ಬೋದು. ರಾಮಾಂಜನೇಯ ಟ್ರಾವೆಲ್ಸ್ ಅಂತ ಇದೆ ಇನ್ಸ್ಟಾಗ್ರಾಮ್ ಪೇಜ್, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಸ್ ಕೂಡ ಕೊಟ್ಟಿರ್ತೇನೆ. ನಾವು ರೀಚ್ ಆಗ್ತಾ ಬೆಳಿಗ್ಗೆ 5 ಗಂಟೆ ಆಗಿತ್ತು. ಅದಾದಮೇಲೆ ಕ್ಲಾಸಲ್ಲಿ ಸ್ವಲ್ಪ ಹೊತ್ತು ಮಲಗಿ ನಾನು 8 ಗಂಟೆಗೆ ಹೊರಟೆ ಮನೆಗೆ. ಈ ಲಾಗಲ್ಲಿ ಇಷ್ಟೇ. ಮತ್ತೆ ಸಿಗುವ ಇನ್ನೊಂದು ಹೊಸ ಲಾಗಲ್ಲಿ. ಸ್ಟೇ ಸೇಫ್. Thank you for watching.